ನಮಸ್ಕಾರ ಸ್ನೇಹಿತರೆ. UPSC ರಿಕ್ರೂಟ್ಮೆಂಟ್ 2026 ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಭಾರತ ಸರ್ಕಾರದ ಅತಿ ಪ್ರತಿಷ್ಠಿತ ಸ್ಪರ್ಧಾತ್ಮಕ ಪರೀಕ್ಷೆ ಇದಾಗಿದೆ. ನಮ್ಮ ದೇಶದ ಆಡಳಿತ ವ್ಯವಸ್ಥೆಯನ್ನೇ ಮುನ್ನಡೆಸುವ ಮಹತ್ವದ ಪರೀಕ್ಷೆ. ಸಾವಿರಾರು ಕನಸುಗಳ ಗುರಿ. IAS, IPS, IFS ಆಗುವ ಅವಕಾಶ ನೀಡುವ ಪರೀಕ್ಷೆ. ಅದೇ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್. ಈ ಪರೀಕ್ಷೆಯ ಮೂಲಕ IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್, IPS ಇಂಡಿಯನ್ ಪೊಲೀಸ್ ಸರ್ವಿಸಸ್ ಅಂಡ್ IFS ಇಂಡಿಯನ್ ಫಾರೆನ್ ಸರ್ವಿಸಸ್ ಹಾಗೂ ಇತರ ಉನ್ನತ ನಾಗರಿಕ ಸೇವೆಗಳ ಅಧಿಕಾರಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಈ ಸಂಸ್ಥೆ ದೇಶದ ಭವಿಷ್ಯದ ನಾಯಕರನ್ನು ಆಯ್ಕೆ ಮಾಡುತ್ತದೆ. ದೇಶದ ಅಭಿವೃದ್ಧಿಗೆ ಸೇವೆ ಸಲ್ಲಿಸುವ ಕನಸು ಇದ್ದವರಿಗೆ, ನ್ಯಾಯ, ಆಡಳಿತ ಮತ್ತು ಶಿಸ್ತು ಪಾಲನೆಯ ಮೂಲಕ ಸಮಾಜದಲ್ಲಿ ಬದಲಾವಣೆ ತರುವ ಆಸೆ ಇರುವವರಿಗೆ UPSC ಒಂದು ಸುವರ್ಣ ಅವಕಾಶ. ನಿಮ್ಮ ಕನಸು IAS ಆಗಿರಲಿ, IPS ಆಗಿರಲಿ ಅಥವಾ IFS ಆಗಿರಲಿ, ಸರಿಯಾದ ತಯಾರಿ, ಶ್ರಮ ಮತ್ತು ನಂಬಿಕೆ ಇದ್ದರೆ UPSC 2026 ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಈ ವಿಡಿಯೋ ಕೊನೆವರೆಗೂ ನೋಡಿದರೆ ಯಾರು ಅರ್ಜಿ ಹಾಕಬಹುದು, ವಿದ್ಯಾರ್ಹತೆ ಏನು, ವಯೋಮಿತಿ ಎಷ್ಟು, ಸಂಬಳ ಎಷ್ಟು, ಆಯ್ಕೆ ಪ್ರಕ್ರಿಯೆ, ಹೀಗೆ ಎಲ್ಲಾ ಮಾಹಿತಿಯನ್ನು ಕ್ಲಿಯರ್ ಆಗಿ ತಿಳಿಸಿಕೊಡ್ತೀನಿ. ಅಭ್ಯರ್ಥಿಗಳು ತಮ್ಮ ಅರ್ಜಿಯನ್ನು UPSC ಅಧಿಕೃತ ವೆಬ್ಸೈಟ್ ಮೂಲಕ ಫೆಬ್ರವರಿ 4, 2026 ರಿಂದ ಫೆಬ್ರವರಿ 24, 2026 ಸಲ್ಲಿಸಬಹುದು. ಕೊನೆಯ ದಿನಕ್ಕೆ ಕಾಯದೆ ಸಾಧ್ಯವಾದಷ್ಟು ಬೇಗನೆ ಅರ್ಜಿ ಸಲ್ಲಿಸುವುದು ಉತ್ತಮ. UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ 2026 ಮೂಲಕ ಸುಮಾರು ಒಟ್ಟು 933 ಹುದ್ದೆಗಳಿವೆ. ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಏನೆಂದರೆ ಈ ಹುದ್ದೆಗಳ ಸಂಖ್ಯೆ ವರ್ಗವಾರು ಅಂದರೆ ಕೆಟಗರಿ ವೈಸ್ ಬದಲಾಗುವ ಸಾಧ್ಯತೆ ಇರುತ್ತದೆ. 933 ಹುದ್ದೆಗಳು ಅಂದರೆ 933 ಜನರ ಜೀವನ ಬದಲಿಸುವ ಅವಕಾಶ. ಈ ಅವಕಾಶ ನಿಮ್ಮದಾಗಬಹುದು. UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ 2026ಗೆ ಅಗತ್ಯವಿರುವ ಶೈಕ್ಷಣಿಕ ಅರ್ಹತೆ ಬಗ್ಗೆ ವಿವರವಾಗಿ ನೋಡೋಣ. UPSC ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಯಾವುದಾದರೂ ಒಂದು ಗ್ರಾಜ್ಯುಯೇಟ್ ಡಿಗ್ರಿ ಹೊಂದಿರಬೇಕು. ಈ ಗ್ರಾಜ್ಯುಯೇಟ್ ಡಿಗ್ರಿ ಭಾರತ ಸರ್ಕಾರ ಮಾನ್ಯತೆ ನೀಡಿರುವ ಯಾವುದೇ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಶಿಕ್ಷಣ ಸಂಸ್ಥೆಯಿಂದ ಪಡೆದಿರಬೇಕು. ಇನ್ನೊಂದು ಮಹತ್ವದ ವಿಚಾರ, ಈಗ ಫೈನಲ್ ಇಯರ್ನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಕೂಡ UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆದರೆ ಅಂತಿಮವಾಗಿ ಮೇನ್ಸ್ ಎಕ್ಸಾಮಿನೇಷನ್ ಸಮಯಕ್ಕೆ ತಮ್ಮ ಡಿಗ್ರಿ ಪಾಸ್ ಮಾಡಿರಬೇಕು. UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ 2026ಗೆ ವಯಸ್ಸಿನ ವಯೋಮಿತಿ ಅಂದರೆ ಏಜ್ ಲಿಮಿಟ್ ಬಗ್ಗೆ ವಿವರವಾಗಿ ನೋಡೋಣ. UPSC ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಯು ಕನಿಷ್ಠ ವಯಸ್ಸು 21 ವರ್ಷಗಳಾಗಿರಬೇಕು. ಅಂದರೆ 1 ಆಗಸ್ಟ್ 2026ರೊಳಗೆ 21 ವರ್ಷ ಪೂರೈಸಿರುವುದು ಮಾತ್ರ UPSCಗೆ ಅರ್ಹರಾಗಿರುತ್ತಾರೆ. ಮ್ಯಾಕ್ಸಿಮಮ್ ಏಜ್. ಜನರಲ್ ಕೆಟಗರಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು 32 ವರ್ಷಗಳಾಗಿರಬೇಕು. ಅಂದರೆ 1 ಆಗಸ್ಟ್ 2026ರಂದು 32 ವರ್ಷ ಮೀರಿರಬಾರದು. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ವಿವರವಾಗಿ ನೋಡೋಣ. UPSC ಪರೀಕ್ಷೆಗೆ ಜನರಲ್ ಕೆಟಗರಿ ಅಭ್ಯರ್ಥಿಗಳಿಗೆ ನಿಗದಿತ ವಯೋಮಿತಿ ಇರುತ್ತದೆ. OBC ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯಸ್ಸಿನ ಸಡಿಲಿಕೆ ಇದೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯಸ್ಸಿನ ಸಡಿಲಿಕೆ. PWBD ಅಂದರೆ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅಭ್ಯರ್ಥಿಗಳಿಗೆ ಅತ್ಯಧಿಕ ಸಡಿಲಿಕೆಯನ್ನು ನೀಡುತ್ತದೆ. ಈ ವರ್ಗದ ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯಸ್ಸಿನ ಸಡಿಲಿಕೆ ಇದೆ. ವಯಸ್ಸಿನ ಸಡಿಲಿಕೆ ಪಡೆಯಲು ಅಭ್ಯರ್ಥಿಗಳು ಸರಿಯಾದ ಕೆಟಗರಿ ಸರ್ಟಿಫಿಕೇಟ್ ಮತ್ತು ಅಗತ್ಯ ದಾಖಲೆಗಳನ್ನು ಅರ್ಜಿ ಸಮಯದಲ್ಲಿ ಸಲ್ಲಿಸಬೇಕು. UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ 2026ಗೆ ಅಪ್ಲಿಕೇಶನ್ ಫೀ ಎಷ್ಟಿದೆ ಅಂತ ನೋಡೋಣ. ಜನರಲ್, OBC, EWSಗೆ 100 ರೂಪೀಸ್. SC/ST ಫಿಮೇಲ್ ಅಭ್ಯರ್ಥಿಗಳಿಗೆ ಯಾವುದೇ ಅಪ್ಲಿಕೇಶನ್ ಫೀ ಇರುವುದಿಲ್ಲ. UPSC ಪರೀಕ್ಷೆ 3 ಹಂತಗಳಲ್ಲಿ ನಡೆಯುತ್ತದೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಇದರಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ. ಮೇನ್ಸ್ ಎಕ್ಸಾಮಿನೇಷನ್, ಇದರಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಮೇನ್ಸ್ ಪಾಸ್ ಆದಮೇಲೆ ಇಂಟರ್ವ್ಯೂಗೆ ಕರೆ ಬರುತ್ತದೆ. ಮೂರನೇದ್ದು ಪರ್ಸನಾಲಿಟಿ ಟೆಸ್ಟ್ ಆರ್ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ.
UPSC ಎಕ್ಸಾಮ್ಗೆ ಅಪ್ಲೈ ಮಾಡುವ ವಿಧಾನ. UPSC ಅಧಿಕೃತ ವೆಬ್ಸೈಟ್ಗೆ ಹೋಗಿ upsc.gov.in ಅಪ್ಲೈ ಆನ್ಲೈನ್ ಆರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಲಿಂಕ್ ಕ್ಲಿಕ್ ಮಾಡಿ. ಇದು ಮೊದಲ ಬಾರಿಗೆ ಮಾತ್ರ. ಡೀಟೇಲ್ಸ್ ಫಿಲ್ ಮಾಡಿ. ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಲಾಗಿನ್ ಐಡಿ ಅಂಡ್ ಪಾಸ್ವರ್ಡ್ ಬರುತ್ತದೆ. ಲಾಗಿನ್ ಆದ ನಂತರ ಸಿವಿಲ್ ಸರ್ವಿಸಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಯ್ಕೆ ಮಾಡಿ. ಪರ್ಸನಲ್ ಡೀಟೇಲ್ಸ್ ವೆರಿಫೈ ಮಾಡಿ. ಎಜುಕೇಶನಲ್ ಡೀಟೇಲ್ಸ್ ಹಾಕಿ. ಎಕ್ಸಾಮ್ ಸೆಂಟರ್ ಆಯ್ಕೆ ಮಾಡಿ. ಆಪ್ಷನಲ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿ. ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿ. ಫೋಟೋ ಮತ್ತು ಸೈ 20 KB ಇಂದ 300 KB ಒಳಗಡೆ ಇರಬೇಕು. JPEG ಫಾರ್ಮೆಟ್ನಲ್ಲಿ ಕ್ಲಿಯರ್ ಆಗಿ ಅಪ್ಲೋಡ್ ಮಾಡಬೇಕು. ಅಪ್ಲಿಕೇಶನ್ ಫೀ ಪಾವತಿ ಮಾಡಿ. ಜನರಲ್, OBC, EWSಗೆ 100 ರುಪೀಸ್. SC/ST ಮಹಿಳೆಯರಿಗೆ ಯಾವುದೇ ಫೀಸ್ ಇಲ್ಲ. ಆನ್ಲೈನ್ ಪೇಮೆಂಟ್ ಮೂಲಕ ಪಾವತಿಸಿ. ಎಲ್ಲ ಡೀಟೇಲ್ಸ್ ಚೆಕ್ ಮಾಡಿ. ಫೈನಲ್ ಸಬ್ಮಿಟ್ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಆರ್ PDF ಸೇವ್ ಮಾಡಿ. ಈ ಮಾಹಿತಿ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.